ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಮತ್ತು ರೆಸಿಪಿಯಲ್ಲಿ ಏನೇನಿದೆ ಅಂಥೇಳಿ ಎಲ್ಲ ನೋಡ್ಕೊರಿ. ಮತ್ತು ಇವತ್ತಿನ ಬ್ಲಾಗ್ನಲ್ಲಿ ಸೂಪರಾಗಿ ಇವತ್ತು ನಾನು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ ಮಟನ್ ಭೇಜಾ ಫ್ರೈ ರೆಸಿಪಿ ಮತ್ತು ತಲೆ ಮಾಂಸ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಮಟನ್ ತಲೆ ಮಾಂಸ ಸಾರು ಅದು ಮತ್ತು ಭೇಜಾ ಫ್ರೈ ರೆಸಿಪಿ. ಮತ್ತು ಇವತ್ತು ನಾವು ಲಂಚಿಗೆ ಏನೇನು ಮಾಡ್ತಾಯಿದ್ದೀವಿ ಅದೆಲ್ಲ ಇವತ್ತು ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ನಾನು ಶೇರ್ ಮಾಡಿಲ್ಲ. ನಮ್ಮ ಸ್ಟೈಲ್ ಒಳಗೆ ನಾವು ಯಾವ ಥರ ಮಾಡ್ತೀವಿ ಅಡುಗೆ ಅಂಥೇಳಿ ಎಲ್ಲರೂ ನೀವು ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಾನು ಆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ಯಾವ ರೆಸಿಪಿ ಕೇಳ್ತೀರಿ ನನಗೆ ಕಾಮೆಂಟ್ನಲ್ಲಿ ಹೇಳಿ. ಖಂಡಿತವಾಗಿ ನಿಮ್ಗೆ ಆ ರೆಸಿಪಿ ನಾನು ಶೇರ್ ಮಾಡ್ತೀನಿ. ಮತ್ತು ನೀವು ಯಾವ ರೆಸಿಪಿ ಅನಿಸುತ್ತಾ ನಿಮ್ಗೆ ಆ ರೆಸಿಪಿ ಹೇಳ್ರಿ. ಮತ್ತು ನನ್ನ ವಿಡಿಯೋಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿರಿ. ಬರೋ ನೋಟಿಫಿಕೇಷನ್ ನಿಮ್ಗೆ ಸಿಗ್ತಾ ಇರುತ್ತೆ. ನಾನು ಹಾಕಿದ ತಕ್ಷಣ ವಿಡಿಯೋ ನಿಮ್ಗೆ ಬರ್ತೀರಿ ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ನಂದು ವಿಡಿಯೋ ಇವತ್ತಿಂದು ಇಷ್ಟ ಆದರೆ ಎಲ್ಲರ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮ್ಗೆ. ಓಕೆ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ಕೀಪ್ ಮಾಡೋಕ್ಕೆ ಹೋಗಬೇಡ್ರಿ. ಅಕ್ಕನಿಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂಥೇಳಿ ಅನ್ಕೊತೀನಿ ರೀ. ಓಕೆ ಫ್ರೆಂಡ್ಸ್, ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ನಾವು ಈಗ ಮಾವಿನಕಾಯಿ ಪಿಕಲ್ ಮಾಡ್ತಾ ಇದ್ದಾರೆ ಮಮ್ಮಿ. ಹಾಗಾಗಿ ಇದು ಮಾವಿನಕಾಯಿ ತೊಗೊಂಬಂದಿದ್ರು ಪಪ್ಪ. ಹಾಗಾಗಿ ಕಟ್ ಮಾಡಿ ಈಗೆಲ್ಲ ಇಟ್ಟಾರ. ಮತ್ತು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಬೇಕು ರೀ ಫ್ರೆಂಡ್ಸ್. ಇದು ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಗುಲಾಬಿ ತಂದು ಕೊಡೋಕತ್ತಾಳೆ ನನಗೆ ಒಂದಂತೆ ಆಕಿಗೆ ಒಂದಂತೆ ಫ್ರೆಂಡ್ಸ್. ಎಷ್ಟು ಬ್ಯೂಟಿಫುಲ್ ಆಗಿದಾವೆ ನೋಡಿರಿ. ನನ್ನ ಮಗಳು ನಂಗೆ ಬಿಟ್ಟು ಏನು ಮಾಡಂಗಿದ್ರಿ. ಈಗ ಮಕ್ಕಳು ಪಿಜ್ಜಾ ಪಾರ್ಟಿ ಮಾಡಕತ್ತಾರ. ಪಿಜ್ಜಾ ತಂದಿದ್ರು ನಮ್ಮ ಪಪ್ಪ. ಹಾಗಾಗಿ ಈಗ ಎಲ್ಲರೂ ಎಂಜಾಯ್ ಮಾಡಕತ್ತಾರ. ಇದು ಪನ್ನೀರ್ ಪಿಜ್ಜಾ ಪಂಜಾಬಿ ಪಿಜ್ಜಾ ಐತ್ರಿ ಫ್ರೆಂಡ್ಸ್. ಇದು ಮಕ್ಕಳು ಎಂಜಾಯ್ ಮಾಡಿಂದ ಮತ್ತೀಗ ಲಂಚ್ ಟೈಮ್ ಆಗಿಬಿಟ್ಟಿತ್ತು ರೀ. ಈಗ ನಾನು ಬ್ರೇಕ್ಫಾಸ್ಟ್ ಇದೆ ಅಂತ ತೋರಿಸ್ತಾ ಇದ್ದಿಲ್ಲ, ನಾನು ಲಂಚಿದು ಡೈರೆಕ್ಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತಲೆ ಮಾಂಸ, ಮಟನ್ ತಲೆ ಮಾಂಸ ಸಾರು ಇದು ಮಾಡೋದು ನಾನು. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಒಂದು 5-6 ನೀರಲ್ಲಿ ವಾಶ್ ಮಾಡ್ಕೊಂಡೀನಿ. ಇದಕ್ಕೆ ಕಲ್ಲು ಉಪ್ಪು ಹಾಕಾಕತ್ತಾರೆ ನಮ್ಮ ಮಮ್ಮಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಕೊತ್ತಂಬರಿ ಪೇಸ್ಟ್ ಎರಡೂ ಒಂದೇ ಸಲ ಮಿಕ್ಸ್ ಮಾಡಿ ಇಟ್ಟುಬಿಡ್ತಾರೆ ರೀ ಇವರು. ಈಗ ನೋಡಿ ಫ್ರೆಂಡ್ಸ್, ಇದು 3 ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಇದು ರೀ ಏನಂತಾರೆ ಕೊತ್ತಂಬರಿ ಪೇಸ್ಟ್ ಮತ್ತು ಇದು ಅರಿಶಿನ ಪುಡಿ ನೋಡಿರಿ ಫ್ರೆಂಡ್ಸ್. ಒಂದು ದೊಡ್ಡ ಚಮಚದಿಂದ 1 ಚಮಚ. ಇದು 1 kg ಇದ್ರಿ ಇದು ತಲೆ ಮಾಂಸ. ಹಾಗಾಗಿ ಒಂದು ದೊಡ್ಡದಾಗಿ 1 ಚಮಚ ಹಾಕಬೇಕ್ರಿ ಅರಿಶಿನ ಪೌಡ್ರ್. ಅಂದರೆ ರುಚಿಯಾಗಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ಇದಕ್ಕೆ ಒಂದು 5-6 ವಿಸಲ್ ತೊಗೋಬೇಕ್ರಿ. 5-6 ಅಂದ್ರೂ ಕಡಿಮೆನೇ ಅದಕ್ಕೆ ಜಾಸ್ತಿ, ಒಂದು 8 ವಿಸಲ್ ತೊಗೋಬೇಕು ನೋಡಿರಿ. ಇದು ಜಲ್ದಿ ಕುದ್ದಂಗಿಲ್ರಿ ಇದು. ನೋಡಿರಿ ಫ್ರೆಂಡ್ಸ್, ಮಮ್ಮಿ ಒಂದು ಅರ್ಧ ಲೋಟ ನೀರು ಹಾಕ್ಯಾರ್ರಿ. ಅರ್ಧ ಲೀಟರ್ ಅಂತಲೇ ತಿಳ್ಕೊರಿ ನೀರು ಹಾಕ್ಯಾರ. ಈಗ ಲೀಡ್ ಹಚ್ಚಿ ಒಂದು 8 ವಿಸಲ್ ತೊಗೋಬೇಕು ನೋಡಿರಿ. ಚೆನ್ನಾಗಿ ಕುದ್ದಬೇಕ್ರಿ ಇದು. ಈಗ ನಾನು ಇದು ಕೊಬ್ಬರಿ ತುರಿ ಮಾಡಕತ್ತೀನಿ ರೀ ಫ್ರೆಂಡ್ಸ್. ಇದಕ್ಕೆ ಮಸಾಲೆ ಮಾಡಕ್ಕೆ ಬೇಕಲ್ರಿ, ಹಾಗಾಗಿ ಎರ್ಚಾಕತ್ತೀನಿ ರೀ ಇದು ಕೊಬ್ಬರಿ ತುರಿ. ಈಗ ನೋಡಿರಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ. ಅದು ಮಿಕ್ಸರ್ ಜಾರ್ನಲ್ಲಿ ಎಲ್ಲ ಕೊಬ್ಬರಿ ತುರಿ ಹಾಕೋದು ನೋಡಿರಿ ಫ್ರೆಂಡ್ಸ್. ಈ ಥರ ಎರ್ಚ್ಕೋಬೇಕು ರೀ ಕೊಬ್ಬರಿ ತುರಿ. ನೀವು ಬೇಕಾದರೆ ಸಣ್ಣದಾಗಿನೇ ಎರ್ಚ್ಕೊಂಡ್ರೆ ನಡೀತೈತೆ ರೀ ಫ್ರೆಂಡ್ಸ್. ಈಗ ನೋಡಿರಿ ಎಲ್ಲ ಹಾಕಿನಿ. ಇದಕ್ಕೆ ಸ್ವಲ್ಪ ಇದು ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಬಿಡನ್ರಿ ಫ್ರೆಂಡ್ಸ್. ಈಗ ನಮ್ಮ ಮಮ್ಮಿ ತೋರಿಸ್ಬೇಕಂದ್ರೆ, ಈಗ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ನಮ್ಮ ಮಮ್ಮಿ ಕರೆಯೋದು ಮರ್ತು ಬಿಟ್ಟಾರ್ರಿ. ಅದು ಕೊಬ್ಬರಿ ಮಿಕ್ಸಿಗೆ ಹಾಕಿದ್ದ ಪೌಡ್ರ್ ಹಾಕಿಂದ ಇದ್ರೊಳಗೆ ಹಾಕ್ಯಾರ ಮತ್ತು ನೀರು ಹಾಕ್ಯಾರ. ಖಾರ ಪುಡಿ ಒಂದು 4-5 ಚಮಚ ಹಾಕ್ಯಾರ ನೋಡಿರಿ. ಈಗ ನೋಡಿ ಫ್ರೆಂಡ್ಸ್, ನಿಮ್ಗೆ ಜಾಸ್ತಿ ಸ್ಪೈಸಿ ತಿಂತೀರ ಅಂತ ಹೇಳಿದರೆ ನೀವು ಜಾಸ್ತಿ ಹಾಕ್ಕೊರಿ. ಸ್ವಲ್ಪ ನೀರು ಹಾಕಿವಿ. ಈಗ ನಾವು ಇದಕ್ಕೆ ಮತ್ತೆ 1 ಚಮಚ ದೊಡ್ಡದಾಗಿ ಒಂದು ಧನಿಯಾ ಮಸಾಲೆ ಹಾಕಿನಿ. ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀವಿ. ಒಂದು 2 ಚಮಚ ಹಾಕಬೇಕ್ರಿ. ಭಾಳ ಟೇಸ್ಟಿ ಅಂದರೆ ಅಷ್ಟು ಸೂಪರ್ ಟೇಸ್ಟಿ ಆಗುತ್ತಾ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿರಿ. ನಮ್ಮ ಮಮ್ಮಿ ಮಾಡೋದು ರೆಸಿಪಿ ಎಲ್ಲ ಭಾಳ ಸೂಪರಾಗಿ ಆಗ್ತಾವೆ. ಇದು ಸಾರು ತಿಳಿ ಮಾಡ್ಬೇಕ್ರಿ, ಗಟ್ಟಿ ಮಾಡಬಾರ್ದು. ಒಟ್ಟು ಗ್ರೇವಿ ಇರಬಾರ್ದು. ಇದಕ್ಕೆ ತಿಳಿ ಇದ್ರೇನ ತಿನ್ನೋಕೆ ಟೇಸ್ಟ್ ಆಗುತ್ತೆ ರೀ. ಒಂದು 4 ವಿಸಲ್ ತೊಗೋಬೇಕ್ರಿ. ಮತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ 4 ವಿಸಲ್ ತೊಗೊತೀನಿ ನೋಡಿರಿ ಫ್ರೆಂಡ್ಸ್. ಮಸ್ತ್ ಇದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಸಾಲೆ ಎಲ್ಲ ಹತ್ಕೊತಾವ್ರೆ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಹಾಕ್ತಾಯಿದ್ದೀವಿ. ನಮ್ಮ ಮಮ್ಮಿ ಲಾಸ್ಟಿಗೆ ಹಾಕ್ತಾರೆ ರೀ, ಮೊದಲೇ ಹಾಕಂಗಿಲ್ಲ. ಯಾಕಂದರೆ ಸ್ವಲ್ಪ ಕಹಿ ಆಗಿಬಿಡುತ್ತಂತ್ರಿ, ಅದು ಫ್ಲೇವರ್ ಚೆನ್ನಾಗಿ ಬರೋಂಗಿಲ್ಲಂತೆ. ಸ್ವಲ್ಪ ವಾಶ್ ಮಾಡಿಕೊಂಡು ಇದ್ರೊಳಗೆ ಹಾಕಾಕತ್ತಾರೆ ನೋಡಿರಿ ಫ್ರೆಂಡ್ಸ್. ಭಾಳ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತಾ.
ಈಗ ನೋಡಿ ಫ್ರೆಂಡ್ಸ್ ಒಂದು 4 ವಿಸಲ್ ತೊಗೊಂಬಿಡೋಣ. ಇದಕ್ಕೆ ಫ್ಲೇಮ್ ಹೈ ಇಟ್ಟಿನಿ ನಾನು. ನೋಡಿರಿ ಫ್ರೆಂಡ್ಸ್ ರೆಡಿಯಾಗಿದೆ ತಲೆ ಮಾಂಸ ಮಟನ್ ಸಾರು. ಭಾಳ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಎಷ್ಟು ತಿಳಿ ಮಸ್ತಾಗಿತ್ತು ನೋಡಿರಿ ಫ್ರೆಂಡ್ಸ್. ಫ್ಲೇವರನ್ನು ಮಸ್ತ್ ಬರಾಕತ್ತೈತೆ. ನೀವೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿರಿ ಮತ್ತು ಶೇರ್ ಮಾಡಿರಿ. ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಅವರು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಮತ್ತು ನೋಡಿರಿ ಫ್ರೆಂಡ್ಸ್, ನಾವು ವೈಟ್ ರೈಸ್ ಮಾಡಿ ಇದಕ್ಕೆ ಕುಷ್ಕನೂ ಕಾಂಬಿನೇಷನ್ ಅಲ್ಲ ರೀ. ಮತ್ತು ಇದಕ್ಕೆ ವೈಟ್ ರೈಸನ್ನೇ ಮಸ್ತ್ ಕಾಂಬಿನೇಷನ್ ರೀ. ಇದಕ್ಕೆ ನೀವು ಹಾಕ್ಕೊಂಡು ತಿಂದುಬಿಟ್ರೆ ಏನಂತೀರಿ, ಭಾಳ ಟೇಸ್ಟಿ ರುಚಿಯಾಗಿ ಆಗುತ್ತಾ. ಇದು ಒಂದು ಸಲ ಇದು ತಿಂದಿಂದ ಮತ್ತು ನೀವು ಟೇಸ್ಟ್ ಒಟ್ಟ ಮರಂಗಿಲ್ಲ, ಮತ್ತೆ ಮಾಡ್ಕೊಂಡು ತಿಂತೀರಿ, ಆ ಥರ ಆಗುತ್ತೆ ರೀ ಇದು. ನೀವು ಎಲ್ಲರೂ ನೋಡ್ಕೊಂಡ್ರಿ ಮತ್ತು ಟ್ರೈ ಮಾಡಿರಿ. ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ್. ಈ ಥರ ನೋಡಿರಿ ಕಲಿಸಿ ನಾನು ಊಟ ಮಾಡ್ತೀನಿ. ಭಾಳ ಸೂಪರ್ ಆಗುತ್ತೆ. ಬರ್ರಿ ಫ್ರೆಂಡ್ಸ್ ಊಟ ಮಾಡೋಕ್ಕೆ. ಈಗ ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ತೋರಿಸ್ತೀನಿ. ಈಗ ನಾನು ಊಟ ಮಾಡೋಂಗಿಲ್ಲ, ಯಾವ ಥರ ಆಗುತ್ತೆ ಅಂಥೇಳಿ ನಿಮ್ಗೆ ತೋರಿಸ್ಕೊಟ್ಟಿನಿ ರೀ. ಈ ಥರ ನೀವು ಪ್ಲೇನ್ ರೈಸ್ ಜೊತೆ ನೀವು ಆರಾಮಾಗಿ ಈ ಥರ ಹಾಕ್ಕೊಂಡು ತಿನ್ಬೋದು, ಎಲ್ಲರಿಗೂ ಮಾಡಿಕೊಡ್ಬೋದು, ಎಲ್ಲರೂ ಖುಷಿ ಆಗ್ತಾರೆ. ಈಗ ಡ್ರಮ್ ಸ್ಟಿಕ್ ತಂದಿದ್ರು, ಇದು ಸೋಸಿ ಇಡ್ಬೇಕು ರೀ. ಈಗ ನೋಡಿ ಫ್ರೆಂಡ್ಸ್, ಇದು ಒಂದು 4-5 ಆನಿಯನ್ ಕಟ್ ಮಾಡ್ಕೊಂಡಿನಿ. ನಮ್ಮ ಮಮ್ಮಿ ಮಾಡ್ತಾರೆ, ಸ್ವಲ್ಪ ಹೆಲ್ಪ್ ಮಾಡಾಕತ್ತೀನಿ ರೀ ನಾನು. ಈ ಗೋಧಿ ಹಿಟ್ಟು ನಾದಿಡಾಕತ್ತಾರೆ ಇವರು. ಇದು ಯಾವ ಹಿಟ್ಟು ಅಂತ ಹೇಳ್ತೀನಿ. ಫುಲ್ ಸಾಫ್ಟ್ ಮಸ್ತ್ ಚಪಾತಿ ಆಗ್ತಾವ್ರಿ. ಇದು ಫಾರ್ಚೂನ್ ಗೋಧಿ ಹಿಟ್ಟು ನೋಡಿರಿ ಫ್ರೆಂಡ್ಸ್, ಫುಲ್ ಮಸ್ತ್ ಆಗುತ್ತಾ. ಮೊದಲು ಆಶೀರ್ವಾದ ತರ್ತಿದ್ರು, ಮತ್ತು ಇದು ನಮಸ್ತೆ ಅಂತ ಹೇಳಿ ಬರ್ತಾರೆ, ಅದು ಅಂತ ತರ್ತಿದ್ದು. ಈಗ ಇದು ತೊಗೊಂಬಂದಾರೆ ನೋಡಿರಿ ಫ್ರೆಂಡ್ಸ್, ಫುಲ್ ಸಾಫ್ಟಾಗಿ ಮಸ್ತ್ ಆಗ್ತಾವೆ. ಅದೇ ಹೇಳಕತ್ತೀನಿ ನಾನು. ಎಲ್ಲರಿಗೂ ನಿಮ್ಗೆ ಇಷ್ಟ ಆದರೆ ತೊಗೊಂಬರ್ರಿ. ಮತ್ತು ನೀವು ಯಾವುದು ಯೂಸ್ ಮಾಡ್ತೀರಿ ಅದೇ ಮಾಡಿರಿ ಫ್ರೆಂಡ್ಸ್, ಹಾಗೇನಿಲ್ಲ. ಒಬ್ರವ್ರದ್ದು ಇಷ್ಟ ಇರ್ತೈತಿ, ಹೌದಲ್ರಿ ಫ್ರೆಂಡ್ಸ್. ಇದಕ್ಕೆ ಚೆನ್ನಾಗಿ ಒಂದು 20 ನಿಮಿಷ ಬಿಡೋದ್ರಿ ಫ್ರೆಂಡ್ಸ್. ಒಂದು 20 ಮಿನಿಟ್ಸ್ ಬಿಟ್ಟು ಚಪಾತಿ ಮಾಡೋದು ಸ್ಟಾರ್ಟ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಈಗೆಲ್ಲ ಇದು ಕಸ ಎಲ್ಲ ಮಮ್ಮಿ ಇದು ಬೇರೆ ಒಂದು ಪ್ಯಾಕೆಟ್ನಾಗ ಹಾಕಕತ್ತಾರೆ ರೀ. ಎಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಕುಂದರ್ತಾರೆ ಇವ್ರು ಮಾಡೋಕೆ, ಅಲ್ಲಿವರೆಗೂ ಕೂಡಂಗಿಲ್ಲ. ಈಗ ನೋಡಿ ಫ್ರೆಂಡ್ಸ್, ಕುಕ್ಕಿಂಗ್ ಆಯಿಲ್ ಹಾಕಿನಿ 1-2 ಚಮಚ. ಹಾಕಿಂದ ಆನಿಯನ್ ಎಲ್ಲ ಹಾಕ್ಕೋಬೇಕ್ರಿ, ಮಸ್ತ್ ಫ್ರೈ ಮಾಡ್ಕೋಬೇಕ್ರಿ. ಸೂಪರಾಗಿ ಫ್ರೈ ಮಾಡ್ಕೊಂಡಿಂದ ಇದಕ್ಕೆ ಜಾಸ್ತಿ ಫ್ರೈ ಮಾಡ್ಬೇಕ್ರಿ. ಆನಿಯನ್ ಫ್ರೈ ಮಾಡಿಂದ ಎಲ್ಲ ಮಸಾಲೆ ಹಾಕಬೇಕ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಿದು. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ಲ, ಅಲ್ಲಿವರೆಗೂ ಇದು ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಕಟ್ ಮಾಡ್ಕೊಂಡಾರ. ಮತ್ತು ಇದು ಬೇಜಾರಿ ನೀರೊಳಗೆ ಕೋಲ್ಡ್ ವಾಟರ್ ಹಾಕಿ ಇಟ್ಟಾರಿ. ಸ್ವಲ್ಪ ಲಿಂಬೆಹಣ್ಣು ರಸ ಹಾಕಿ ಈಗ ಕಲ್ಲು ಉಪ್ಪು ಹಾಕ್ಯಾರ. ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಯಾರ ಮಮ್ಮಿ 1-2 ಚಮಚ. ಮತ್ತು ಈಗ ನೋಡಿ ಫ್ರೆಂಡ್ಸ್, ಅರಿಶಿನ ಪುಡಿ 1 ಚಮಚ ಹಾಕಕತ್ತಾರ. ಮತ್ತು ಏನು ಹಾಕ್ತಾರ ನೋಡೋಣ ಫ್ರೆಂಡ್ಸ್, ನಾನು ನೋಡಿಲ್ಲ ಮಮ್ಮಿ ಹಾಕೋದು. ಈಗ ನೋಡಿ ಫ್ರೆಂಡ್ಸ್, 1-2 ಚಮಚ ಇದು ಖಾರ ಪುಡಿ ಹಾಕ್ಯಾರ ನೋಡಿರಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸೂಪರಾಗಿ ಟೇಸ್ಟಿಯಾಗಿ ಆಗಿತ್ತು. ನಾವು ತಿಂದನ ನಾನು ಈಗ ವಯಸ್ಸವ್ರು ಮಾಡಾಕತ್ತೀನಿ ನಿಮ್ಮ ಜೊತೆ, ನಿಮ್ಗೆ ನೋಡಲಿ ಅಂಥೇಳಿ ಮಾಡ್ಕೊಳ್ಳಿ ಅಂಥೇಳಿ ನಮ್ಮ ಸ್ಟೈಲ್ ಒಳಗೆ ರೆಸಿಪಿ. ಎಲ್ಲರೂ ಮಾಡ್ತಾರೆ ಅಂದರೆ ಬೇರೆ ಬೇರೆ ಟೈಪ್ ಮಾಡ್ಕೊತಾರೆ, ಎಲ್ಲರೂ ತಿಂತಾರೆ ಮಾಡಿ. ಅಂದರೆ ನಮ್ಮದು ಸ್ವಲ್ಪ ಚೇಂಜಸ್ ಇದೆ ಅಂಥೇಳಿ ನಾನು ಅಂದ್ಕೊತೀನಿ. ಎಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿ. ಈಗ ನೋಡಿರಿ ಫ್ರೆಂಡ್ಸ್, ಬೇಜ ಮಸ್ತ್ 3-4 ವಾಶ್ ಮಾಡ್ಕೊಂಬಿಟ್ಟಾರೆ ನೀರೊಳಗೆ. ಈಗೆಲ್ಲ ಇದು ಆನಿಯನ್ ಎಲ್ಲ ಬೆಂದಿಂದ ಇದು ಹಾಕ್ಬೇಕು ನೋಡಿರಿ. ಚೆನ್ನಾಗಿ ಫ್ರೈ ಆಗಿದೆ. ಇದು ಹಾಕಿ ಒಂದು 20 ನಿಮಿಷ ಕುಕ್ ಮಾಡ್ಬೇಕ್ರಿ. ಒಂದು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುಕ್ ಮಾಡೋದ್ರಿ. ಆಮೇಲೆ 10 ಮಿನಿಟ್ಸ್ ಇದಕ್ಕೆ ಲೋ ಫ್ಲೇಮಲ್ಲಿ ಕುಕ್ ಮಾಡೋದ್ರಿ. ಭೇಜಾ ಫ್ರೈ ಇದಕ್ಕೆ ಅಂತಾರೆ, ಭೇಜಾ ಫ್ರೈ. ಭಾಳ ಸೂಪರಾಗಿ ಮಾಡ್ತಾರೆ ರೀ ನಮ್ಮ ಮಮ್ಮಿ. ಇದು ನೀವು ಮಾಡಿರಿ, ಏನಾರ ಇವ್ರು ತೋರಿಸಿದ್ದು ಮಾಡಿದರೆ. ಈಗ ನೋಡಿರಿ ಫ್ರೆಂಡ್ಸ್, ಮೆಂತ್ಯ ಪಲ್ಯ ನಾನು ಸೋಸ್ ಕೊಟ್ಟೀನಿ. ಈಗ ಅವರು ಅದರೊಳಗೆ ಹಾಕಿ ಮಾಡ್ತಾರಂತ್ರಿ, ಸೂಪರ್ ಆಗುತ್ತಂತ್ರಿ. ಹಾಗಾಗಿ ನಾವು ಬೇರೆ ರೆಸಿಪಿ ಏನಾರ ಮಾಡ್ಬೇಕಂತ ಹೇಳಿ ಇಟ್ಟಿದ್ವಿ. ಮಮ್ಮಿ ಬೇಡ, ಇದಕ್ಕೆ ಹಾಕಿ ಮಾಡೋಣ, ಸೂಪರಾಗಿ ಚೆನ್ನಾಗಿ ಆಗುತ್ತಾ ಅಂತ ಹೇಳಿದ್ರು. ಎಲ್ಲ ಸೋಸ್ ಕೊಟ್ಟೀನಿ ಅವರಿಗೆ. ಅವರೇ ಅಡುಗೆ ಮಾಡಕತ್ತಾರೆ, ನಂಗೆ ಹಚ್ಚಿಲ್ಲ ಇವತ್ತು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ವಾಶ್ ಮಾಡ್ಕೊಂಡಾರ. ಮತ್ತು ಈಗ ಹಾಕಕತ್ತಾರೆ ನೋಡಿ ಫ್ರೆಂಡ್ಸ್. ಭೇಜಾ ಫ್ರೈಗೆ ಮೆಂತ್ಯ ಪಲ್ಯ ಹಾಕಿ ಮಾಡಿದರೆ ಸೂಪರಾಗಿ ಟೇಸ್ಟಿ ಆಗುತ್ತಂತೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಇದು ಮಿಕ್ಸ್ ಮಾಡ್ಕೋಬೇಕಂತ್ರಿ. ಮಾಡ್ಕೊಂಡಿಂದ ಒಂದು 10 ನಿಮಿಷ ಕುಕ್ ಮಾಡ್ಬೇಕ್ರಿ. ಇದು ಮೆಂತ್ಯ ಪಲ್ಯ ಹಾಕಿಂದ ಮತ್ತೆ ಎಲ್ಲ ಕೂಡಿ ಒಂದು 20 ನಿಮಿಷ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದು ಮಾಡಬೇಕಂದ್ರೆ. ಈಗ ನೋಡಿ ಫ್ರೆಂಡ್ಸ್, ಧನಿಯಾ ಪೌಡ್ರ್ ಹಾಕ್ಯಾರ ಏನೋ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದು ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ರೀ. ಎಲ್ಲರಿಗೂ ಈ ರೆಸಿಪಿ ನೀವು ಶೇರ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡಿರಿ, ನಿಮ್ಗೆ ಗೊತ್ತಾಗುತ್ತಾ. ಈಗ ನಾನು ಅದಕ್ಕೆ ಚಪಾತಿ ಮಾಡಕತ್ತೀನಿ ರೀ. ಭೇಜಾ ಫ್ರೈ ಜೊತೆ ತಿನ್ನೋಕ್ಕೆ ಚಪಾತಿ ರೀ. ಮಟನ್ ತಲೆ ಮಾಂಸ ಜೊತೆ ವೈಟ್ ರೈಸ್ ಭಾಳ ಸೂಪರ್ ಆಗುತ್ತೆ ರೀ. ಇದ್ರ ಜೊತೆ ಭೇಜಾ ಫ್ರೈ ಜೊತೆ ಚಪಾತಿ ಮತ್ತು ರೊಟ್ಟಿನೂ ತಿನ್ಬೋದು ರೀ ನೀವು. ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮತ್ತು ಈ ರೊಟ್ಟಿನೂ ಗೋಧಿ ರೊಟ್ಟಿನೂ ಮಾಡ್ಕೊಂಡು ತಿನ್ಬೋದು ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಚಪಾತಿ ಮಾಡಕತ್ತೀನಿ.
ಮಮ್ಮಿ ಎಲ್ಲ ಭೇಜಾ ಫ್ರೈ ಮತ್ತು ಮಟನ್ ಸಾರು ಮಾಡಿದ್ರು. ಈಗ ನಾನು ಚಪಾತಿ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಮಮ್ಮಿಗೆ ಬೇಡ ಅಂಥೇಳಿ ನಾನು ಮಾಡಾಕತ್ತೀನಿ. ಈಗ ಸ್ವಲ್ಪ ಆಯಿಲ್ ಹಚ್ಚಿ ಈ ಥರ ನಾನು ಮಾಡ್ತೀನಿ ನೋಡಿರಿ. ಫುಲ್ ಸಾಫ್ಟಾಗಿ ಮಸ್ತಾಗಿ ಆಗ್ತಾವೆ ಚಪಾತಿ. ಎಲ್ಲರೂ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಹೇಳಿ. ಮತ್ತು ನೀವು ಯಾವ ರೆಸಿಪಿ ನೋಡ್ಬೇಕು ಅನಿಸುತ್ತಾ ಆ ರೆಸಿಪಿ ಹೇಳಿ. ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ರೀ. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ ರೀ. ಲಂಚ್ ಮಾಡೋದು ನಾನು ಎಲ್ಲರಿಗೂ ತೋರಿಸ್ಕೊಡ್ತೀನಿ ಇವತ್ತು. ಈಗ ನೋಡಿ ಫ್ರೆಂಡ್ಸ್, ಭೇಜಾ ಫ್ರೈ ಎಲ್ಲ ರೆಡಿ ಆಗೈತೆ, ಮಸ್ತ್ ಕುಕ್ ಆಗಿತ್ತು ರೀ. ಈಗ ಎಲ್ಲರಿಗೂ ಹೊಟ್ಟೆ ಹಸಿ ಆಗಿಬಿಟ್ಟಿತ್ತು ರೀ ಇವತ್ತು. ಮತ್ತು ಅವರೆಲ್ಲರೂ ಊಟ ಮಾಡಿಂದ ಮತ್ತು ನೆಕ್ಸ್ಟ್ ಬ್ಲಾಗ್ನಲ್ಲಿ ಏನೇನಿದೆ ಅಂಥೇಳಿ ತೋರಿಸ್ಕೊಡ್ತೀನಿ ರೀ. ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ. ಇಷ್ಟ ಆದರೆ ರೆಸಿಪಿ ನಂದು ಮಾಡೋದು ಈ ಅಕ್ಕನ ಮೇಲೆ ಸದಾ ಹೀಗೆ ಪ್ರೀತಿ ಇರಲಿ ಅಂಥೇಳಿ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್. ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ, ಹೊಸ ರೆಸಿಪಿ ಜೊತೆ, ಹೊಸ ಫ್ಯಾಮ್ಲಿ ಜೊತೆ, ಹಳೆ ಫ್ಯಾಮ್ಲಿ ಜೊತೆ, ಎಲ್ಲರ ಜೊತೆ ಮೀಟ್ ಆಗೋಣ. ಓಕೆ, ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ಬಾಯ್.